ಹೇಳ್ರಪ್ಪ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಒಬ್ಬ ಜೈಲಲ್ಲಿರೋ ದರ್ಶನ್ ಕೊನೆಗೂ ಅವರ ಆಸೆಯನ್ನು ಪೂರೈಸಿಕೊಳ್ಳಲು ಆಗಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕೆಲವು ಸರಿ ಜೀವನನೇ ಹೀಗೆ, ಏನೂ ಇಲ್ಲದವರಿಗೆ ಭಗವಂತ ಎಲ್ಲವನ್ನೂ ಕೊಡುತ್ತಾನೆ, ಆದರೆ ಅದನ್ನು ಅನುಭವಿಸುವ ಯೋಗ್ಯತೆ ಇರಲ್ಲ ಅಷ್ಟೆ. ಆಕಾಶವೇ ಕುಸಿದು ಬೀಳುವ. ದರ್ಶನ್ನು ತನ್ನ ಸಿನಿ ಬದುಕಿನಲ್ಲಿ ಚಿನ್ನದ ಸ್ಪೂನ್ ಹಿಡ್ಕೊಂಡೇನು ಬಂದಿರಲಿಲ್ಲ, ಕಷ್ಟಪಟ್ಟೇ ಬಂದಿತ್ತು, ಎಲ್ಲ ಸಿಕ್ತು. ಏನು ಮಾಡೋದು? ಈಗ ಒಂದು ದಿಂಬು ಬೆಡ್ಶೀಟು ಕೇಳೋ ಪರಿಸ್ಥಿತಿ. ಏನು ಮಾಡೋಣ? ಹಾಂ, ಸಿಕ್ಕಿಲ್ಲ. ಯಾಕೆ ಅಂದರೆ ಅಂಗರಾಚಿದ್ರು. ಕೋರ್ಟ್ ಇವತ್ತು ತೀರ್ಪು ಕೊಡ್ತು, ಅದೇ ವರದಿ ಎಲ್ಲ ತೊಗೊಂಡು ಮಾಡಿ ಎಲ್ಲ ಮಾಡಿ. ನೋಡ್ರಪ್ಪ, ಅವ್ರ ಬ್ಯಾರಕ್ ಏನಿದೆ ಅದನ್ನು ಒಂದು ತಿಂಗಳಿಗೊಂದ್ಸರಿ ಕ್ಲೀನ್ ಮಾಡ್ರಪ್ಪ. ಅವ್ರಿಗೆ ಬೇಕಿದ್ದರೆ ಒಂದು ಬೆಡ್ಶೀಟು ಮತ್ತು ಒಂದು ಎಕ್ಸ್ಟ್ರಾ ಬಟ್ಟೆ ಕೊಡಿ ಬೇಕಾದ್ರೆ ಅಂತ. ಮತ್ತು ಅವ್ರನ್ನ ಶಿಫ್ಟ್ ಮಾಡೋದು, ಅದೇನೋ ಕ್ವಾರಂಟೈನ್ ಸೆಲ್ ಅಂತಾರಲ್ಲ, ಆ ಕ್ವಾರಂಟೈನ್ ಸೆಲ್ಲಿಂದ ಬೇಡ ಜನರಲ್ ಇದಕ್ಕೆ ಶಿಫ್ಟ್ ಮಾಡಬೇಕು ಅಂದರೆ ಅದು ಜೈಲಧಿಕಾರಿಗಳದ್ದು. ಜನರಲ್ಗೆ ಶಿಫ್ಟ್ ಮಾಡೋಕ್ಕಾಗಲ್ರಿ ಆ ಪಾರ್ಟಿನ. ಈಗಿರೋ ಜಾಗದಲ್ಲೇ ಈಸ್ ಸೇಫ್. ಹಾಂ ಆಯಿತು, ಏನೋ ಮಾಡ್ತಾರೆ ಅಂತ ನಾನು ಸೂಚನೆ ಕೊಟ್ಟಿದ್ದೆ. ಈ ಮಧ್ಯ ನಾಳಿದ್ದರಿಂದ ಏನೋ ಚಾರ್ಜಸ್ ಫ್ರೇಮ್ ಮಾಡ್ತಾರಂತೆ, ಅದು ವಿಚಾರಣೆನೂ ಪ್ರಾರಂಭ ಆಗತ್ತೆ. ಓಕೆ, ಬಟ್ ಒಂದು ಅಬ್ಜೆಕ್ಷನ್ ಇದೆ ನಂದೇನೋ. ನ್ಯಾಯಮೂರ್ತಿಗಳು ಒಂಚೂರು ಕನ್ಸಿಡರ್ ಮಾಡ್ಬೋದಿತ್ತೇನೋಪ್ಪ. ತಿಂಗಳಿಗೆ ಒಂದ್ಸರಿ ಸಾರ್ ಬಟ್ಟೆ ಚೇಂಜ್ ಮಾಡೋದು ತುಂಬ ಲಾಂಗ್ ಆಯಿತು ಸರ್. ಒಂದು 15 ದಿನಕ್ಕೆ ಒಂದ್ಸರಿ ನಾವು ಕೊಡ್ಬೋದು. ಮಳೆಗಾಲ ಚಳಿಗಾಲದಲ್ಲಿ ಪರವಾಗಿಲ್ಲ, ಬೇಸಿಗೆಯಲ್ಲೆಲ್ಲ ಬೆವರು ಗಿವರು ಇದಾಗಿ ಕಷ್ಟ ಪಾಪ. ಯಾರಿಗೆ ಯಾರಿಗೆ ಒಂದು ತಿಂಗಳು ತುಂಬ ಲೇಟ್. ಬೇಸಿಕ್ ಫೆಸಿಲಿಟೀಸ್ ಒಳಗಡೆ ತಲೆದಿಂಬು, ಹಾಸಿಗೆ ಅದೇನಿದೆ ಎಲ್ಲಾನು ಬರುತ್ತೆ. ಅದು ಆಲ್ರೆಡಿ ಕೊಡಬೇಕು ಅನ್ನೋದು ಇದೇ ನ್ಯಾಯಾಲಯ ಆಲ್ರೆಡಿ ಆರ್ಡರ್ ಮಾಡಿದೆ. ಅದು ಆರ್ಡರ್ ಆದ್ರೂ ಸಹ ಕೊಡ್ತಾ ಇಲ್ಲ ಈ ಜೈಲ್ ಅಥಾರಿಟೀಸ್ನವರು, ಜೈಲ್ ಅಧಿಕಾರಿಗಳು ಅನ್ನೋದು ನಮ್ದು ವಾದ ಆಗಿತ್ತು. ಮಾನ್ಯ ನ್ಯಾಯಾಲಯ ಜೈಲ್ ಅಧಿಕಾರಿಗಳು ಚೀಮಾರಿ ಹಾಕಿದ್ದಾರೆ. ಆದ್ರಿಂದ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನೇನ್ ಫೆಸಿಲಿಟೀಸ್ ಕೊಡಬೇಕು ಅಂದ್ರೆ ಬೇಸಿಕ್ ಫೆಸಿಲಿಟೀಸ್ ಏನೇನು. ಈ ವಕೀಲರು ಅವ್ರಿಗೆ ಬೇಕಾಗಿದ್ದನ್ನು ಅವ್ರ ಮೂಗಿನ ನೇರಕ್ಕೆ ಹೇಳ್ತಿದ್ದಾರೆ. ಎಲ್ಲಿದೆ ನೀವು ಹೇಳ್ತಿರೋದೆಲ್ಲ? ಕೇಳಿದ್ದು ದಿಂಬು ಹಾಸಿಗೆ, ಅದನ್ನೆಲ್ಲ ಹೇಳಿಲ್ಲ, ಕೊಟ್ಟಿಲ್ಲ. ಈಗ ಏನು ಹೇಳಿದೆ ಅಲ್ಲಿ? ಶುಚಿಗೊಳಿಸಿ ಕೊಡಿ ಬೆಡ್ಶೀಟು ಬಟ್ಟೆ. ಎಲ್ಲಿದೆ ಅಲ್ಲಿ? ಚೀಮಾರಿ ಎಲ್ಲಿದೆ ಚೀಮಾರಿ? ಯಾಕಕ್ಕೆ ಏನಿದೆ ಅಲ್ಲಿ? ವಕೀಲರು ನಮ್ಮನ್ನು ಮೆಚ್ಚಿಸಿದ್ರೆ ಪ್ರಯೋಜನ ಇಲ್ಲ, ನ್ಯಾಯಾಲಯ ಮೆಚ್ಚಿಸ್ಬೇಕು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ.